ಬೇಗ ಪ್ರಿಯಾ, ವ್ರತಕ್ಕೆ ಟೈಮ್ ಆಗ್ತಿದೆ. ಕೆಳಗೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡು, ಇಲ್ಲಿ ಇದೆ. ಇದ್ಯಾಕೋ ಲಾಕ್ ಆದ ಹಾಗಿದೆ ನೋಡು. ಪ್ರಿಯಾ, ಯಾಕೆ ಸುಮ್ಮನೆ ಇದೆಯಾ? ಇಲ್ಲಿ ನೋಡು, ಇದನ್ನ ಸರಿ ಮಾಡು ಸ್ವಲ್ಪ. ಸ್ವಲ್ಪ ಬೇಗ ತೆಗಿ. ಇರು. ಪ್ರಿಯಾ, ಏನ್? ಸಾರಿ ರೀ, ನೀವು ಪ್ರಿಯಾನ ಕರೆದ್ರಿ, ಅವರು ಕೇಳಿಸ್ಕೊಳ್ಳಿಲ್ಲ. ಅದಕ್ಕೆ ನಾನೇ ನೀವು ಕಷ್ಟಪಡ್ತಿರೋದನ್ನ ನೋಡಿ ನಾನೇ ಒಳಗೆ ಬಂದೆ. ಐ ಆಮ್ ಸಾರಿ ರೀ. ಬೇಕು ಅಂದ್ರೆ ನಾನೇ ಹೆಲ್ಪ್ ಮಾಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಓನ್ಲಿ ಇಫ್ ಯು ಆರ್ ಓಕೆ. ಬಿಚ್ಕೊಳ್ತು. ಥ್ಯಾಂಕ್ ಯು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಕ್ಚುಲಿ ನಿಮ್ಮ ಸೀರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆಕ್ಚುಲಿ ನಿಜ ಹೇಳಬೇಕು ಅಂದರೆ ಆ ಸೀರೆಗೆ ನಿಮ್ಮಿಂದನೇ ಅಂದ ಬಂದಿದೆ.
ಓಕೆ ರೀ, ವ್ರತಕ್ಕೆಲ್ರು ವೆಯ್ಟ್ ಮಾಡ್ತಿದ್ದಾರೆ, ಹ್ಮ್. ನೀವು ಬಂದ್ಬಿಡಿ. ಇಟ್ಸ್ ಓಕೆ ರೀ, ಇಟ್ಸ್ ಓಕೆ. ಯಾರಿಗೋಸ್ಕರ ಕಾಯ್ತಿದ್ಯಮ್ಮ? ಫೋಟೋಗ್ರಾಫರ್ ಬರೋಕ್ ಹೇಳಿದ್ದೆ ಅಪ್ಪ, ಇನ್ನೂ ಬಂದಿಲ್ಲ ಅಂತ ನೋಡ್ತಿದ್ದೀನಿ. ವ್ರತ ಶುರುವಾಗೋದಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಬರ್ತಾನೆ ಬಿಡು. ವ್ರತಕ್ಕೋಸ್ಕರ ಮಾತ್ರ ಅಲ್ಲ ಅಪ್ಪ, ಈ ನಡುವೆ ಎಲ್ರೂ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಅಂತ ವೆರೈಟಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ಅದಕ್ಕೆ ಸಾಹೇಬ್ರಿಗೂ ಕೂಡ ಲೈಫ್ ಲಾಂಗ್ ಸ್ವೀಟ್ ಮೆಮೊರಿ ಒಂದಿರ್ಲಿ ಅಂತ ಫೋಟೋ ಶೂಟ್ ಮಾಡ್ಸೋದಿಕ್ಕೆ ಅವ್ರಿಗೆ ಬರಕ್ ಹೇಳಿದ್ದೆ. ಹೌದಾ? ಪ್ರಿಯಾ ಅವ್ರೆ, ಫೋಟೋ ಶೂಟ್ ಎಲ್ಲ ಯಾಕ್ರಿ? ಅಯ್ಯೋ ಸಾಹೇಬ್ರೆ, ಇಂಥ ಮೆಮೊರೀಸ್ ಎಲ್ರಿಗೂ ಇರ್ಬೇಕು ರೀ. ಪ್ರಿಯಾ, ನಮ್ ಕೈಲಾಶ್ನ ಬಲವಂತ ಮಾಡ್ಬೇಡಮ್ಮ. ಅವನು ಚಿಕ್ಕ ವಯಸ್ಸಿಂದ ಕೂಡ ಫೋಟೋಗಳ ವಿಷಯದಲ್ಲಿ ಸ್ವಲ್ಪ ದೂರನೇ ಇರ್ತಾನೆ. ಅವಳಿಗೆಲ್ಲೋ ಗೊತ್ತಿಲ್ಲದೆ ಕರೆದಿರ್ಬೋದು ಅನ್ಸುತ್ತೆ. ಅಳಿಯಂದ್ರಿಗೆ ತೊಂದರೆ ಕೊಡೋ ಕೆಲ್ಸ ಅವಳು ಮಾಡೋದಿಲ್ಲ. ಫೋಟೋಗ್ರಾಫರ್ ಬಂದ್ರೆ ಪೂಜೆ ಮಾಡೋ ಫೋಟೋ ತೆಗಿಯೋಕ್ ಹೇಳ್ತಾಳೆ ಬಿಡಿ. ಸರಿ. ಮೊದ್ಲು ಫೋಟೋಗ್ರಾಫರ್ ಅಂತೂ ಬರ್ಲಿ, ಆಮೇಲೆ ಸಾಹೇಬ್ರ ನಾನ್ ಕನ್ವಿನ್ಸ್ ಮಾಡ್ತೀನಲ್ಲ. ಬ್ಯಾಟ್ರಿ ಕೊಡು ಮಗ. ಹಾ, ಕೊಡ್ತೀನಿರೋ. ಲೋ, ಆ ಫೋಟೋಸ್ ಕೊಡು. ಅಲ್ವೋ, ಎಲ್ಲೇ ಹೋದ್ರು ಈ ಫೋಟೋಸ್ ಇಟ್ಕೊಂಡು ತಿರ್ಗಾಡ್ತಿರ್ತೀಯಲ್ಲೋ. ನಾನು 7 ಊರಲ್ಲಿ ಪೂಜಾರಿ ಕಣೋ. ಬೇರೆ ಬೇರೆ ಊರಿಗೂ ದೇವಸ್ಥಾನಕ್ಕೂ ಹೋಗಿ ಫೋಟೋ ತೆಗಿತಾ ಇರ್ತೀನಿ. ಒಂದೊಂದ್ಸಲ ಒಂದಿಷ್ಟು ಜನ ಅವ್ರ ಫೋಟೋ ಕಾಪೀಸ್ ತಗೊಳೋದನ್ನ ಮರ್ತು ಬಿಡ್ತಾರೆ. ಸರಿ ಸರಿ, ಅವ್ರೆಲ್ಲಾದ್ರೂ ಕಾಣಿಸಿದ್ರೆ ಅವ್ರಿಗೆ ಕೊಡೋಣ ಅಂತ ಫೋಟೋಸ್ನ ಇಟ್ಕೊಂಡು ತಿರುಗ್ತಾ ಇರ್ತೀನಿ. ಸರಿ ಬಿಡು, ಬಾ.
ಫೋಟೋಗ್ರಾಫರ್. ಹೌದು ಮೇಡಮ್. ಏನಿಷ್ಟು ತಡ ಆಯ್ತು? ಫೋಟೋನಾದ್ರೂ ಸರಿಯಾಗಿ ತೆಗಿತಿರೋ ಇಲ್ವೋ? ನಿಮ್ಗೆ ಡೌಟೇ ಬೇಕಾಗಿಲ್ಲ ಮೇಡಮ್. ನಾನ್ ತೆಗ್ದಿರೋ ಫೋಟೋಸ್ ನೀವೇ ನೋಡಿ. ಚೆನ್ನಾಗಿದೆ ರೀ, ಇನ್ನೂ ಚೆನ್ನಾಗಿ ತೆಗಿಬೇಕು. ಸರಿ ಮೇಡಮ್, ಚೆನ್ನಾಗೇ ತೆಗಿತೀನಿ. ಮೇಡಮ್, ಚೆನ್ನಾಗಿದ್ದೀರಾ? ನಮ್ಮ ಅಕ್ಕ ನಿಮಗ್ ಗೊತ್ತಾ? ಗೊತ್ತು ಮೇಡಮ್. ಸ್ವಲ್ಪ ದಿನದ ಹಿಂದೆ ಒಬ್ಬ ಹುಡುಗನ ಜೊತೆಯಲ್ಲಿ ಮೇಡಮ್ ಅನ್ನವರಂಗೆ ಬಂದಿದ್ರು. ಇವ್ರ ಫೋಟೋ ನಾನೇ ತೆಗೆದಿದ್ದೆ ಮೇಡಮ್. ಏನಪ್ಪ ಪ್ರಜ್ಞೆ ಇಟ್ಕೊಂಡೆ ಮಾತಾಡ್ತಾ ಇದ್ಯಾ? ನನ್ನ ಮಗಳು ಅನ್ನವರಂಗೆ ಯಾಕೆ ಹೋಗ್ತಾಳೆ? 1 ವರ್ಷದ ಹಿಂದೆ ನಾವೆಲ್ಲರೂ ಒಟ್ಟಿಗೆ ಅನ್ನವರಂ ಬಂದಿದ್ವಿ. ಅದಾದ್ಮೇಲೆ ನನ್ನ ಮಗಳು ಕಾಲೇಜ್ ಬಿಟ್ಟು ಬೇರೆಲ್ಲೂ ಹೋಗಿಲ್ಲ. ಅಯ್ಯೋ ಇಲ್ಲ ಸರ್, ಮೇಡಮ್ ಬಂದಿದ್ರು, ಬೇಕಂದ್ರೆ ಅವ್ರನ್ನೇ ಕೇಳಿ. ಅಮ್ಮ, ಅವನಷ್ಟು ಜೋರಾಗಿ ಹೇಳ್ತಿದ್ದಾನೆ ಅಂದ್ರೆ ಮನೆಯವ್ರಿಗೆ ಗೊತ್ತಿಲ್ಲದೆ ಹೋಗಿರ್ಬೋದು ಅಂತ್ಯಾ? ಹೋಗಿದ್ರೆ ನಮ್ಗೆ ಒಳ್ಳೇದ್ ಬಿಡೆ. ಅದನ್ನ ಅಡ್ಡ ಇಟ್ಕೊಂಡು ಹಚ್ಚಿರೋ ಮದ್ರಂಗಿ ಅಳ್ಸ್ ಹೋಗೋ ಮುಂಚೆ ಅವಳ ಮನೆಯಿಂದ ಆಚೆ ತಳ್ಬೋದು. ರಾಧಿಕಾ ಕಣ್ಣಲ್ಲಿ ಭಯ ನೋಡ್ತಿದ್ರೆ ಆ ಹುಡುಗನ ಜೊತೆ ಮನೇಲಿ ಹೇಳ್ದೆ ಅನ್ನವರಂ ಹೋಗಿದ್ಲೇನೋ. ಗ್ರಹಚಾರ ಹೀಗ್ ಬೆನ್ನತ್ಕೊಂಡ್ ಬಂದಿದ್ಯಲ್ಲ. ಇವರು ನಂಬ್ತಾ ಇಲ್ಲ. ನೀವು ಅನ್ನವರಂಗೆ ಬಂದಿದ್ದ ವಿಷಯ ನೀವಾದ್ರೂ ಹೇಳಿ ಮೇಡಮ್. ಏಯ್, ಯಾರನ್ನ ನೋಡಿ ಏನ್ ಅನ್ಕೊಂಡಿದ್ಯೋ? ನಮ್ ಮಗಳು ಅನ್ನವರಂಗೆ ಬಂದಿಲ್ಲ. ಸುಳ್ಳು ಹೇಳೋ ಅವಶ್ಯಕತೆ ನನ್ಗೇನಿದೆ ಮೇಡಮ್?
ಮೇಡಮ್ ಒಬ್ಬ ಹುಡುಗನ ಜೊತೆಲಿ ಅನ್ನವರಂಗೆ ಬಂದಿದ್ರು, ಅಲ್ಲಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ರು. ನಾನು ಆ ಕಾಪಿ ತರೋದ್ರೊಳಗೆ ತಗೊಳ್ದಿರ ಹೊರಟೋಗಿದ್ದಾರೆ. ನೀನೊಂದು ಪ್ಲೇಸಿಗೆ ಬಂದಾಗ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು. ಒಬ್ಬರ ಬಗ್ಗೆ ಹೇಳೋಕ್ಕೂ ಮುಂಚೆ ಅವರು ಅವರೇನಾ ಅಂತ 100 ಸಲ ಯೋಚನೆ ಮಾಡಿ ಆಮೇಲೆ ಹೇಳ್ಬೇಕು. ನನ್ನನ್ನೇ ಹೊಡಿತೀರಲ್ರಿ. ಮೇಡಮ್ ನಿಜವಾಗ್ಲೂ ಅನ್ನವರಂಗೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅನ್ಬೇಕಿತ್ತಲ್ಲ, ಅಂತ ಇಲ್ವೇ? ಅನ್ನವರಂಗೆ ಬಂದಿರೋದ್ರಿಂದಾನೇ ಅಷ್ಟೊಂದು ಸೈಲೆಂಟ್ ಆಗಿದ್ದಾರೆ. ಏಯ್, ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಹೊಸ್ದಾಗ್ ಮದುವೆ ಆಗಿರೋ ಹೆಣ್ಮಗು ಇಷ್ಟು ಜನದ ಮುಂದೆ ನಿನ್ ಜೊತೆ ಹೇಗ್ ವಾದ ಮಾಡ್ತಾಳೆ ಹೇಳು? ಮೊದ್ಲು ನೀನ್ ಇಲ್ಲಿಂದ ಹೋಗು. ಮೇಡಮ್ ಅಲ್ಲಿಗೆ ಬಂದಿದ್ರು ಅಂತ ಈಗಲೇ ಪ್ರೂವ್ ಮಾಡ್ತೀನಿ. ಆ ಫೋಟೋಸ್ ನನ್ನ ಹತ್ರನೇ ಇದೆ, ಇವಾಗ್ಲೇ ತೋರಿಸ್ತೀನಿ. ಮೇಡಮ್ ಅಲ್ಲಿಗೆ ಬಂದಿದ್ರು ಅಂತ ಈಗಲೇ ಪ್ರೂವ್ ಮಾಡ್ತೀನಿ. ಆ ಫೋಟೋಸ್ ನನ್ನ ಹತ್ರನೇ ಇದೆ, ಇವಾಗ್ಲೇ ತೋರಿಸ್ತೀನಿ. ಫೋಟೋ ಎಲ್ಲಿದೆಯೋ ಇಡಿಯಟ್? ಇವಾಗ ಮಿಸ್ ಆಗಿದೆ ಸರ್, ಆದ್ರೆ ನನ್ನ ಹತ್ರ ಸಿಸ್ಟಮ್ನಲ್ಲಿದೆ. ತಗೊಂಡ್ ಬಂದು ತೋರಿಸ್ತೀನಿ. ಅಮ್ಮ, ಯಾಕೋ ಏನೋ ಮಿಸ್ ಹೊಡಿತಿದೆ. ಆ ಫೋಟೋಗ್ರಾಫರ್ನ ಹಿಡ್ಕೊಂಡ್ರೆ ನಮ್ಗೆ ಏನಾದ್ರೂ ಆಧಾರ ಸಿಗ್ಬೋದು. ಹೌದು, ನಡಿ. ಅಕ್ಕ, ಆ ಹುಚ್ಚನ್ ಮಾತಿಗೆ ತಲೆ ಕೆಡಿಸ್ಕೋಬೇಡ.